ಬ್ರೇಕ್ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. 4 ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಆದ್ರೆ ಮದುವೆಗೆ ಧರ್ಮ ಅಡ್ಡಲಾಗಬಾರದೆಂದು ಮುಸ್ಲಿಂ ಯುವಕನೊಬ್ಬ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡು ಹಿಂದೂ ಯುವತಿಯನ್ನ ಮದುವೆಯಾಗಿ ಪ್ರೀತಿಗೆ ಜೈ ಎಂದಿರುವ ಘಟನೆ ಬುಧವಾರ ಯಲ್ಲಾಪುರ ಪಟ್ಟಣದ ಈಶ್ವರ್ ದೇವಾಲಯದಲ್ಲಿ ನಡೆದಿದೆ. ಪಟ್ಟಣದ ನಿವಾಸಿ ಹಸನ್ ರಹೀಂ ಖಾನ್ ಹಾಗೂ ಪಟ್ಟಣದ ಕಾಳಮ್ಮನಗರದ ನಿವಾಸಿ ಯಶೋಧ ಪರಸ್ಪರ ಒಬ್ಬರನ್ನೊಬ್ಬರು ಕಳೆದ 4 ವರ್ಷಗಳಿಂದ ಪ್ರೀತಿಸುತ್ತಿದ್ರು. ಆದರೆ ವಿವಾಹಕ್ಕೆ ಧರ್ಮ ಅಡ್ಡಿಯಾಗಬಾರದೆಂದು ಬುಧವಾರ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡು ತನ್ನ ಹೆಸರನ್ನ ರಾಹುಲ್ ಆಚಾರ್ಯ ಎಂದು ಬದಲಿಸಿಕೊಂಡು ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಬುಧವಾರ ಹಿಂದೂ ಧರ್ಮದ ವಿಧಿವಿಧಾನದಂತೆ ಹಸೆಮಣೆ ಏರಿದ್ದಾರೆ. ಈ ವೇಳೆ ಹಸನ್ ಯಾವುದೇ ಒತ್ತಡ ಇಲ್ಲದೆ ಈ ನಿರ್ಧಾರ ಮಾಡಿರುವುದಾಗಿ ಸ್ಪಷ್ಟಪಡಿಸಿದ್ದಾನೆ. ಈ ವೇಳೆ ಹಾಜರಿದ್ದ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಮಾತನಾಡಿ, ಇದು ಜಿಹಾದಿಗಳಿಗೆ ತಕ್ಕ ಪಾಠವಾಗಿದೆ. ಹಿಂದೂ ಧರ್ಮದಲ್ಲಿ ಸತ್ವ ಇದ್ದು ಸ್ವಯಂ ಪ್ರೇರಣೆಯಿಂದ ಜನ ಇದನ್ನ ಒಪ್ಪಿ ಬರ್ತಾರೆ. ಯಾವುದೇ ಬಲಾತ್ಕಾರ ಆಮಿಷಗಳ ಅಗತ್ಯತೆ ಇಲ್ಲ ಎಂದು ಹೇಳಿದ್ರು. ಒಟ್ಟಿನಲ್ಲಿ ಪರಿಶುದ್ಧ ಪ್ರೇಮಕ್ಕೆ ಧರ್ಮ ಅಡ್ಡಿಯಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ಮೊದಲೆಲ್ಲ ಕಳ್ಳಕಾಕರು ನಮ್ಮ ಅಕ್ಕಪಕ್ಕದವರೇ ಆಗಿರ್ತಾ ಇದ್ರು. ಆದ್ರೆ ಈಗ ಹೊರ ರಾಜ್ಯದ ಕಳ್ಳರ ಕಾಟ ಅಧಿಕವಾಗಿದ್ದು ಜ್ಯುವೆಲರಿ ಮಾಲೀಕರು ಇಲಾಖೆಯ ಸೂಚನೆಯಂತೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದರ ಮೂಲಕ ಪೊಲೀಸರಿಗೆ ಕಳ್ಳರನ್ನ ಶೀಘ್ರವಾಗಿ ಬಂಧಿಸಲು ಸಹಾಯ ಮಾಡಬೇಕೆಂದು ಎಸ್ಪಿ ವಿನಾಯಕ್ ಪಾಟೀಲ್ ಹೇಳಿದ್ರು. ಇತ್ತೀಚೆಗೆ ಕುಮಟಾದಲ್ಲಿ ಹೆಚ್ಚುತ್ತಿರುವ ಸರಣಿ ಕಳ್ಳತನದ ಬಗ್ಗೆ ಆರೋಪಿಗಳನ್ನು ಬಂಧಿಸಲು ಪೊಲೀಸ್ ಇಲಾಖೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಚರ್ಚಿಸಲು ಆಗಮಿಸಿದ ಅವರು ಸಾರ್ವಜನಿಕರು ಹಾಗೂ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸುತ್ತಾ, ಈಗ ನಡೆಯುವ ಕಳ್ಳತನಗಳು ಒಂದಕ್ಕೊಂದು ಸಂಬಂಧವನ್ನ ಹೊಂದಿದೆ. ಕುಮಟಾದಲ್ಲಿ ನಡೆದ ಸರಗಳ್ಳತನವು ಕುಂದಾಪುರ ಹಾಗೂ ಮಂಗಳೂರಿನಲ್ಲಿ ನಡೆದಿವೆ. ಈ ಕೃತ್ಯವನ್ನ ಯಾರು ಎಸಗಿದ್ದಾರೆ ಎಂಬ ಮಾಹಿತಿಯೂ ನಮಗೆ ಸಿಕ್ಕಿದೆ. ಅದನ್ನ ನಂತರ ನಿಮಗೆ ತಿಳಿಸುತ್ತೇವೆ. ಅವರು ಮತ್ತೆ ಈ ಕಡೆ ಬರಬಹುದಾಗಿದೆ. ನಮಗೆ ಸಾರ್ವಜನಿಕರ ಸಹಕಾರ ಅವಶ್ಯಕವಾಗಿದೆ. ಪ್ರತಿಯೊಂದು ಜಾಗದಲ್ಲಿಯೂ ಪೊಲೀಸ್ ಒದಗಿಸಲು ಸಾಧ್ಯವಿಲ್ಲ. ಈಗ ಪುರಸಭೆ ಫಂಡಿನ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಿಸಿಟಿವಿಯನ್ನ ಅಳವಡಿಸಲಾಗುತ್ತಿದೆ. ಹಳಿಯಾಳದಲ್ಲಿ ಈಗಾಗಲೇ ಇದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಶಾಸಕರ ನಿಧಿಯಿಂದಲೂ ಹಾಕಲಾಗ್ತಿದೆ. ಇದಕ್ಕೆ ಸುಮಾರು 25ರಿಂದ 30 ಲಕ್ಷ ವೆಚ್ಚವಾಗ್ತಿದೆ. ಸಿಸಿಟಿವಿ ಅಳವಡಿಸೋದ್ರಿಂದ ಜನರಿಗೆ ಅಪರಾಧ ಕೃತ್ಯವೆಸಗಲು ಭಯ ಮೂಡುತ್ತದೆ. ಹಾಗೆ ಪೊಲೀಸರಿಗೆ ಗ್ರಾಮೀಣ ಭಾಗವೂ ಸೇರಿದಂತೆ ಕೆಲವು ಏರಿಯಾಗಳನ್ನ ಅವರ ನಿಯಂತ್ರಣಕ್ಕೆ ಒಪ್ಪಿಸಲಾಗುತ್ತಿದ್ದು ಈ ಏರಿಯಾಗಳ ಸಂಪೂರ್ಣ ಹೊಣೆ ಅವರದ್ದಾಗಿರುತ್ತದೆ ಎಂದರು. ಇಫೆಕ್ಟ್ ಏನು ಜನರಿಗೆ ಸ್ವಲ್ಪ ಯಾರು ನೋಡ್ತಾರೆ, ಆಮೇಲೆ ಕ್ಲೂ ಸಿಗುತ್ತೆ ಅಂತ ಒಂದು ಭಯ ಇರುತ್ತೆ. ಅದರಿಂದ ಕೂಡ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ನಮ್ದು ರೆಗ್ಯುಲರ್ ಏನಿದೆ ಬೀಟ್ ಮಾಡೋದು, ನೈಟ್ ರೌಂಡ್ ಮಾಡಿಸೋದು ಎಲ್ಲ ನಾವು DSP ಅವರು ಮಾಡ್ತಾರೆ. ಪರ್ಟಿಕ್ಯುಲರ್ 2 ಕೇಸಲ್ಲಿ ಸ್ಕ್ವಾಡ್ ಆಲ್ರೆಡಿ ಮಾಡಿದ್ದಾರೆ. ಇದೇ ಸಮಯದಲ್ಲಿ ಶಾಸಕರು ಸೇರಿದಂತೆ ಸಾರ್ವಜನಿಕರು ಕುಮಟಾದ ಪೊಲೀಸ್ ಅವ್ಯವಸ್ಥೆಯ ಬಗ್ಗೆ ತರಾಟೆಗೆ ತೆಗೆದುಕೊಂಡ್ರು. ಹಾಗೆ ವಿವಿಧ ಪ್ರಕರಣಗಳ ಬಗ್ಗೆಯೂ ಅವರೊಡನೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೆಲವರು ಮನವಿ ಮಾಡಿದ್ರು. ಸ್ಥಳದಲ್ಲಿ ಭಟ್ಕಳ ಡಿವೈಎಸ್ಪಿ ಶಿವಕುಮಾರ್ ಸೇರಿದಂತೆ ಕುಮಟಾದ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸೋದೆ ಹಾಗೂ ಸುಬ್ರಹ್ಮಣ್ಯ ಮಠಗಳ ಐತಿಹಾಸಿಕ ಸಮಾಗಮದ 2ನೇ ಹಂತವಾಗಿ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಸೋದೆ ಪುರಪ್ರವೇಶ ಮಂಗಳವಾರ ವಿಜೃಂಭಣೆಯಿಂದ ತಾಲೂಕಿನ ಸೋಂದ ವಾದಿರಾಜ ಮಠದಲ್ಲಿ ನಡೆಯಿತು. 2 ಸ್ವಾಮಿಗಳು ಒಟ್ಟಿಗೆ ದರ್ಶನದಿಂದ ಸೋದೆಯ ಭಕ್ತರ ಹೃದಯ ತುಂಬಿ ಬಂತು. ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೋಂದೆ ಶ್ರೀ ವಿಶ್ವವಲ್ಲಭ ಶ್ರೀಪಾದರು, 2 ಮಠಗಳ ಸಮಾಗಮ ಮಧ್ವ ಸಮಾಜದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಕ್ಷಣ ಇದಾಗಿದೆ. 2 ಮಠಗಳ ನಡುವೆ ವೈಮನಸ್ಸು ಇತ್ತು ಎಂಬ ವಿಷಯವು ಹಲವರಿಗೆ ತಿಳಿದಿರಲಿಲ್ಲ. ಸೋದೆ ಮತ್ತು ಸುಬ್ರಹ್ಮಣ್ಯ ಮಠಗಳು ಸಹೋದರ ಮಠಗಳಾಗಿವೆ ಎಂದರು. ಈ 2 ಮಠಗಳಲ್ಲಿ ಅಣ್ಣ ತಮ್ಮಂದಿರು ಸನ್ಯಾಸ ಸ್ವೀಕರಿಸಿದ್ರು. ಆಗ ಅವರಿಬ್ಬರ ಮಧ್ಯೆ ಉಂಟಾಗಿದ್ದ ಬಿರುಕು 2 ಮಠಗಳ ಸ್ವಾಮೀಜಿಗಳು ಮುಖ ದರ್ಶನವನ್ನ ಮಾಡಿದ ಸ್ಥಿತಿ ಇತ್ತು. ಪಂಚಮಿಯ ಈ ದಿನದಂದು 2 ಮಠಗಳು ಒಂದಾಗುತ್ತಿರುವುದು ದೇವರ ಆಶೀರ್ವಾದ ಎಂದರು. ವಾದಿರಾಜ ಮಧ್ವ ಸಮಾಜವನ್ನ ಶ್ರೀಮಂತಗೊಳಿಸಿದ್ದಾರೆ. ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ ಲೋಕ ಹಾಗೂ ಕನ್ನಡದ ಕೀರ್ತನಾ ಲೋಕಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಕೋಟೇಶ್ವರ ಬ್ರಾಹ್ಮಣ ಸಮಾಜ, ದೈವಜ್ಞ ಸಮಾಜಕ್ಕೆ, ಮುಟ್ಟುಗುಳ ಬ್ರಾಹ್ಮಣರಿಗೆ ವೈಷ್ಣವ ದೀಕ್ಷೆಯನ್ನ ಅವರು ನೀಡಿದ್ದಾರೆ. ಗುಜರಾತಿನಲ್ಲಿಯೂ ಅವರು ವೈಷ್ಣವ ದೀಕ್ಷೆ ನೀಡಿದ ದಾಖಲೆಗಳಿವೆ. ಈಗ ಈ 2 ಮಠಗಳು ಒಂದಾಗಿರುವ ಕಾರ್ಯ ವಾದಿರಾಜರಿಗೆ ಪ್ರೀತಿಪೂರ್ವಕ ಕೆಲಸವಾಗಿದೆ ಎಂದರು. ಒಂದು ಮಧ್ವಾಚಾರ್ಯರು ಇವತ್ತು ಕೂಡ ಉರ್ದು ಬದರಿಯಲ್ಲಿ ಇನ್ನೂ ಜೀವಂತವಾಗಿ ಇದ್ದಾರೆ ಎಂಬ ಪ್ರತೀತಿ ಇದೆ. ನಂತರದಲ್ಲಿ ಇನ್ನೊಬ್ಬ ವ್ಯಕ್ತಿ ಅಂತ ಇದ್ರೆ ಮಧ್ವಾಚಾರ್ಯರ ಸೋದರ ವಿಷ್ಣು ತೀರ್ಥಾಚಾರ್ಯ ಇವತ್ತು ಕೂಡ ಸುಬ್ರಹ್ಮಣ್ಯದ ಕುಮಾರ ಪರ್ವತದಲ್ಲಿ ಅವರು ತಪಸ್ಸನ್ನು ಮಾಡ್ತಾ ಇದ್ದಾರೆ. 700 ವರ್ಷಗಳಿಂದ ಇವತ್ತಿಗೂ ವಿಷ್ಣು ತೀರ್ಥಾಚಾರ್ಯರು ಇನ್ನೂ ಕೂಡ ಕುಮಾರ ಪರ್ವತದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ.
ಸಾಕ್ಷಿ ಏನು ಅಂತ ಕೇಳ್ಬೋದು ನೀವು. ನಾವೆಲ್ಲ ಕೇಳಿದ್ರೆ ಹಿಮಾಲಯ ಪರ್ವತದಲ್ಲಿ ಬಾಬಾಗಳು ಇದ್ದಾರೆ, 400 ವರ್ಷ 500 ವರ್ಷ ಆಯುಸ್ಸಾಗಿದೆ ಅಂತ ನಾವೆಲ್ಲ ಹೇಳ್ತೇವೆ. ನಾವು ನೋಡಿದವರು ಯಾರು ಇಲ್ಲ, ಈ ಹಿಮಾಲಯದಲ್ಲಿ ಇವತ್ತಿಗೂ ಇದ್ದಾರೆ ಅಂತ ಕೇಳ್ತೇವೆ. ಆದ್ರೆ ಅವರೆಲ್ಲ ಬಿಡಿ, ನಮ್ಮವರೇ ಆದಂತ ವಿಷ್ಣು ತೀರ್ಥಾಚಾರ್ಯರು ಇವತ್ತಿಗೂ ಕೂಡ ಕುಮಾರ ಪರ್ವತದಲ್ಲಿ ಇದ್ದಾರೆ ಎಂಬ ಪ್ರತೀತಿ ನಮ್ಮಲ್ಲಿ ಇದೆ. 700 ವರ್ಷ ಆಯಿತು, ಇವತ್ತಿಗೂ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಮುಂದೆ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಮಾತನಾಡಿ, ಸೋದೆ ವಾದಿರಾಜ ಮಠದಲ್ಲಿ ನೀಡಿದ ಅದ್ದೂರಿ ಸ್ವಾಗತ, ಪ್ರೀತಿ ಎಲ್ಲವೂ ಖುಷಿ ತಂದಿದೆ. ಈಗ ಉಭಯ ಶ್ರೀಪಾದರು ಒಂದಾಗುವ ಮೂಲಕ ಭಕ್ತಾದಿಗಳಿಗೆ ಅಭಯ ಶ್ರೀಪಾದರಂತಾಗಿದೆ. ವಿಶ್ವವಲ್ಲಭರು ಪ್ರೀತಿ ತೀರ್ಥರಾಗಿದ್ದಾರೆ. 2 ಮಠಗಳು ಬೇರೆ ಇದ್ರೂ ಭಾವನೆಗಳು ಬೇರೆಯಾಗಿರಲಿಲ್ಲ. ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಸೋದೆ ಮಠವನ್ನ ಉತ್ತಮವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ 2 ಮಠಗಳ ಬಾಂಧವ್ಯ ಇನ್ನಷ್ಟು ವೃದ್ಧಿಗೊಳ್ಳಲಿದೆ ಎಂದರು. ಇದಕ್ಕೂ ಮುನ್ನ ಉಭಯ ಶ್ರೀಗಳನ್ನ ಸೋಂದೆ ಮಠದ ವರ್ಣದ ಮಹಾದ್ವಾರದಿಂದ ಅದ್ದೂರಿ ಮೆರವಣಿಗೆಯಲ್ಲಿ ಸ್ವಾಗತಿಸಲಾಯಿತು. ವಿಶೇಷವಾಗಿ ಅಲಂಕರಿಸಿದ ರಥದ ಮೇಲೆ ಶ್ರೀಗಳು ಮಠದವರೆಗೂ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಡೊಳ್ಳು ಕುಣಿತ, ಯಕ್ಷಗಾನ, ತಮಟೆ, ದಾಲಪಟ್ಟ, ಕರಡಿ ಮೇಳ, ಸುಗ್ಗಿ, ಹುಲಿವೇಷ, ಬೇಡರ ವೇಷ ಸೇರಿದಂತೆ 30ಕ್ಕೂ ಅಧಿಕ ಕಲಾ ಪ್ರಕಾರಗಳಿಂದ ಪ್ರದರ್ಶನ ನಡೆದವು. ಇನ್ನು ಈ ಬಗ್ಗೆ ಇಲ್ಲಿಗೆ ಆಗಮಿಸಿದ ಭಕ್ತಾದಿಗಳು ಏನಂತಾರೆ ಕೇಳೋಣ ಬನ್ನಿ. ಸಂದರ್ಭ ಹೌದು, ಸುಮಾರು 2.5 ಶತಮಾನದ ಹಿಂದೆ ನಡೆದಂತಹ ಒಂದು ಘಟನೆ ಅದು. ಆ ಕಾರಣಕ್ಕಾಗಿ ವಿಶೇಷ ಸಂಗತಿಗಳನ್ನು ನೀವು ನೇರ ಮಠದಿಂದ ಪಡೆಯಬಹುದು. ಆದರೆ ನಾನು ಒಬ್ಬ ಭಕ್ತನಾಗಿ ಹೇಳುವ ಸಂಗತಿ ಅಂತ ಹೇಳಿದ್ರೆ, ಆ 2.5 ಶತಮಾನದ ಹಿಂದೆ ನಡೆದಂತಹ ಒಂದು ಅಚಾತುರ್ಯ ಅಂತ ಹೇಳಬಹುದು. ಮಳೆ ಬಂದ ಕಾರಣಕ್ಕಾಗಿ ಕುಮಾರಧಾರಾ ನದಿಯನ್ನು ದಾಟ್ಲಿಕ್ಕೆ ಆಗದೇ ಇರುವಂತಹ ಸೋದೆ ಶ್ರೀಪಾದರು ತಾನಲ್ಲಿಗೆ ಬರ್ತೀನಿ ಅಂತ ಮೊದಲು ಅಲ್ಲಿಗೆ ಹೇಳಿದ್ರು. ಆದರೂ ಕೂಡ ಸುಬ್ರಹ್ಮಣ್ಯ ಶ್ರೀಪಾದರು ಪರಸ್ಪರ, ಅಂದರೆ ಅವರಿಬ್ಬರು ಕೂಡ ಪೂರ್ವಾಶ್ರಮದ ಅಣ್ಣ ತಮ್ಮಂದಿರಿದ್ದಂಥವರು. ಆ ಸಂದರ್ಭದಲ್ಲಿ ಸಮಯ ಮೀರಿದರೂ ಬಾರದೇ ಇದ್ದಾಗ ಅವರು ದೇವರ ಆರತಿಯನ್ನು ಮಾಡಿ ಭಿಕ್ಷೆಗೆ ಹೊರಡುವ ಸಂದರ್ಭದಲ್ಲಿ ಆರತಿಯೆಲ್ಲ ಮುಗಿದಾದ ಮೇಲೆ ಪ್ರವಾಹ ಹಿಡಿದು ಸೋದೆ ಶ್ರೀಪಾದರಲ್ಲಿ ಬಂದು ಹೇಳಿದ ಮೇಲೂ ಬಾರದೇ ಇರುವ ಕಾರಣಕ್ಕೆ, ಅಂದರೆ ಕಾಯ್ದೆ ಇರುವ ಕಾರಣಕ್ಕೆ ಅಂತ ಹೇಳಿ ಇನ್ನು ನಾನು ಕುಮಾರಧಾರಾ ನದಿಯನ್ನು ದಾಟುವುದಿಲ್ಲ ಅಂತ ವಾಪಸ್ ಬಂದು ಬಿಡ್ತಾರೆ. ಇದು 2.5 ಶತಮಾನ ಹೀಗೇ ನಡ್ಕೊಂಡು ಬಂದು ಪರಸ್ಪರ ಅವರಿಬ್ಬರು ಮುಖದರ್ಶನ ಮಾಡುವುದಿಲ್ಲ, ಕ್ಷೇತ್ರಗಳಿಗೆ ಹೋಗ್ತಾನೂ ಇರಲಿಲ್ಲ. 250 ವರ್ಷದ ಹಿಂದಿನ ಇದು ಈಗ ನಮ್ಮ ಕಾಲದ ಸಮಾಗಮ ಆಗಿ ನಾವು ಇದರಲ್ಲಿ ಪಾಲ್ಗೊಳ್ಳುವಾಯ್ತಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ನೀವು ಎಲ್ಲಿಂದ ಬಂದಿದ್ದು? ನಾವು ಕೋಟೇಶ್ವರ. ಸುಬ್ರಹ್ಮಣ್ಯ ಮಠದ ದಿವಾನರಾದ ಸುದರ್ಶನ್ ಜೋಯಿಸ್, ಸೋದೆ ಮಠದ ದಿವಾನರಾದ ಶ್ರೀನಿವಾಸ್ ತಂತ್ರಿ ಇತರರು ಇದ್ದರು. ನಮ್ಮ ಅಭಿವೃದ್ಧಿಗೆ ತಂಬಾಕು ಮಾರಕವಾಗಿದ್ದು, ಅಂಕಿಅಂಶಗಳ ಪ್ರಕಾರ ತಂಬಾಕು ಸೇವನೆ ಮಾಡುವ 10 ಜನರಲ್ಲಿ 9 ಜನರು 18 ವರ್ಷ ವಯಸ್ಸಿನವರಾಗಿದ್ದು, ನಿಜಕ್ಕೂ ಆತಂಕ ಪಡುವ ವಿಚಾರವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿಗಳಾದ ಆಜ್ಞಾ ನಾಯ್ಕ್ ಹೇಳಿದರು. ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರ್ಯಾಲಿಗೆ ಅಪರ ಜಿಲ್ಲಾಧಿಕಾರಿ ಎಚ್ ಪ್ರಸನ್ನ ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಹೊರಟ ತಂಬಾಕು ರಹಿತ ಜಾಗೃತಿ ರ್ಯಾಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ತಂಬಾಕು ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ರ್ಯಾಲಿ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಲಾಯಿತು. ರ್ಯಾಲಿ ವೇಳೆ ಮಳೆ ಆಗಮಿಸಿದ್ದು, ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಮಳೆಯಲ್ಲಿಯೇ ರ್ಯಾಲಿ ನಡೆಸಿದ್ರು. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ.